Let us continue to solve the remaining problems on substitution method. Okay, so in our previous class we have solved some of the problems. So in this class let us solve some of the remaining problems which you are observing on the screen. Okay, ನೋಡಿ ಇಲ್ಲಿ ಇಂಟಿಗ್ರೇಷನ್ ಆಫ್ sin x ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ. ಆಮೇಲೆ ಇಂಟಿಗ್ರೇಷನ್ ಆಫ್ e ಟು ದಿ ಪವರ್ 2x minus e to the power of minus 2x by e to the power of 2x plus e to the power of minus 2x. Then next one is e to the power of 2x minus 1 by e to the power of 2x plus 1 ಅಂತಿದೆ. Okay, integration of 1 by x minus root x. So let us work out these 4 examples. So ಇದರಲ್ಲಿ okay, let me take up this first one. Integration of sin x by 1 plus cos x whole square. Okay, what is the given integral? So let us consider that as sin x divided by integration of sin x divided by 1 plus cos x whole square. ನೋಡಿ ಇದನ್ನು ಕೂಡ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ಬೋದು. ಯಾವ ಪ್ರಾಪರ್ ಫಂಕ್ಷನಿಗೆ ನಿಮ್ಮ ಸಬ್ಸ್ಟಿಟ್ಯೂಷನ್ ಇರುತ್ತೆ ಅನ್ನೋದನ್ನು ನೋಡ್ಕೋಬೇಕು. ಓಕೆ, ಸೊ ಓಕೆ ಇಲ್ಲಿ ನೋಡಿ ಎರಡು ಮೆಥಡ್ ಇದೆ ಇಲ್ಲಿ. ಓಕೆ, ಐ ವಿಲ್ ಸಾಲ್ವ್ ದಿಸ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ನಮ್ಮ ಸೆಲೆಕ್ಷನ್ ಇದು ಪುಟ್ 1 plus cos x is equal to t. So now we can usually differentiate ಮಾಡೋಣ. So differentiate with respect to the variable t. Derivative of 1 is 0. Derivative of cos x is what? Minus sin x dx. ಅದು dx by dt is equal to 1 ಆಗುತ್ತೆ. ಅಥವಾ ನಾವು ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಡಿ. ನೋಡಿ ಇಲ್ಲಿ ನ್ಯೂಮರೇಟರ್ ನಮಗೆ sin x ಮಾತ್ರ ಇದೆ. ಹಾಗಾದರೆ ನನಗೆ sin x dx ಆ ಮೈನಸ್ ಸೈನ್ ಈ ಕಡೆ ಬರ್ಕೊಂಡ್ರೆ ವಿಲ್ ಗೆಟ್ ಮೈನಸ್ ಡಿ ಟಿ. ಇಷ್ಟು ನಿಮ್ಮ ಗಮನದಲ್ಲಿರಲಿ. sin x ಇಂಟು ಡಿ ಎಕ್ಸ್ ಅಂದರೆ ಮೈನಸ್ ಡಿ ಟಿ. ಹಾಗಾದರೆ ನಮ್ಮ ಇಂಟಿಗ್ರಲ್ ನೋಡಿ, ನೆಕ್ಸ್ಟ್ ಸ್ಟೆಪ್ಲೆ ಬರೀತೀನಿ, ಇಲ್ಲೇ ಸ್ವಲ್ಪ ತೋರಿಸ್ಬಿಡ್ತೀನಿ. ಸೊ ನಮ್ಮ ಇಂಟಿಗ್ರಲ್ ಏನಾಗಿ ಬದಲಾವಣೆ ಆಗುತ್ತೆ ನೋಡಿ. ಇಂಟಿಗ್ರೇಷನ್ ಆಫ್ ಇಲ್ಲಿ sin x dx ಅಂತಿದೆ ನೋಡಿ. sin x dx ಅಂದರೆ ನೆಗೆಟಿವ್ ಇದೆ, ಅಂದರೆ ಮೈನಸ್ ಡಿ ಟಿ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ. ಸೊ ನಮ್ಮ ಪ್ರಾಬ್ಲಮ್ ಏನಾಗಿತ್ತು? ಇಂಟಿಗ್ರೇಷನ್ ಆಫ್ sin x ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗಿತ್ತಾ? ಓಕೆ, ಯು ನೀಡ್ ನಾಟ್ ರೈಟ್ ಇಟ್ ಅಗೈನ್. ಓಕೆ, ನೀವು ಆಲ್ರೆಡಿ ಮಾಡಿರ್ತೀರಿ ನೋಡಿ. sin x dx ನಮಗೇನು ಬಂದಿತ್ತು? ಆ್ಯಕ್ಚುಲಿ ಮೈನಸ್ ಡಿ ಟಿ. ದಟ್ ಮೈನಸ್ ಐ ವಿಲ್ ರೈಟ್ ಔಟ್ ಸೈಡ್ ಡಿ ಟಿ ಇದೆ. ಹಾಗಾದರೆ 1 ಬೈ ಡಿನಾಮಿನೇಟರ್ ನೋಡಿ 1 ಪ್ಲಸ್ ಕಾಸ್ ಎಕ್ಸ್, ಅದಕ್ಕೆ ನಾವು ಟಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಟಿ. ಓಕೆ, ಹೋಲ್ ಸ್ಕ್ವೇರ್. ಸೊ ಪ್ರಾಬ್ಲಮ್ ಕನ್ವರ್ಟ್ಸ್ ಲೈಕ್ ದಿಸ್ ನೋಡಿ. ಮೈನಸ್ ಹೊರಗಡೆ ಇದೆ. ಸೊ ಇಂಟಿಗ್ರೇಷನ್ ಆಫ್ 1 ಬೈ ಟಿ ಸ್ಕ್ವೇರ್, ಇದನ್ನು ನಾವು ಡೈರೆಕ್ಟ್ ಇಂಟಿಗ್ರೇಟ್ ಮಾಡೋಕ್ಕೆ ಬರೋಲ್ಲ. ಬ್ರಿಂಗ್ ದಟ್ ಪವರ್ ಟು ದ ನ್ಯೂಮರೇಟರ್, ಟಿ ಟು ದಿ ಪವರ್ ಆಫ್ ಮೈನಸ್ 2 ನೋಡಿ. ಮೈನಸ್ ಇಂಟಿಗ್ರೇಷನ್ ಆಫ್ ಟಿ ಟು ದಿ ಪವರ್ ಆಫ್ ಮೈನಸ್ 2 ಮೈನಸ್ ಇಂಟಿಗ್ರೇಷನ್ ಆಫ್ ಟಿ ಟು ದಿ ಪವರ್ ಆಫ್ ಮೈನಸ್ 2 ಡಿ ಟಿ. ಅಂದರೆ ಮೈನಸ್ ರೇಟ್ ಆ್ಯಸ್ ಇಟ್ ಈಸ್. ಇದಕ್ಕೆ ಪವರ್ ರೂಲ್ ಯೂಸ್ ಮಾಡೋಣ. ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂದರೆ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಅಂದರೆ ಟಿ ಟು ದಿ ಪವರ್ ನೋಡಿ ಮೈನಸ್ 2 ಪ್ಲಸ್ 1 ಡಿವೈಡೆಡ್ ಬೈ ಮೈನಸ್ 2 ಪ್ಲಸ್ 1 ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್, ದಟ್ ಈಸ್ ಮೈನಸ್ ಟಿ ಟು ದಿ ಪವರ್ ಮೈನಸ್ 2 ಪ್ಲಸ್ 1 ಅಂದರೆ ಮೈನಸ್ 1 ಡಿವೈಡೆಡ್ ಬೈ ಮೈನಸ್ 1 ಪ್ಲಸ್ ಸಿ. ನೋಡಿ ಅಬ್ಸರ್ವ್ ಮಾಡಿ, ಮೈನಸ್ 2 ಪ್ಲಸ್ 1 ಇಸ್ ಮೈನಸ್ 1. ಅಲ್ಲಿಗೆ ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಅಲ್ಲಿಗೆ ಉಳಿದಿದ್ದು ಟಿ ಟು ದಿ ಪವರ್ ಆಫ್ ಮೈನಸ್ 1 ಪ್ಲಸ್ ಸಿ, ಟಿ ಟು ದಿ ಪವರ್ ಆಫ್ ಮೈನಸ್ 1 ಪ್ಲಸ್ ಸಿ. ಸೊ ನಾವು ಈ ಟಿಯನ್ನು ರಿಪ್ಲೇಸ್ ಮಾಡೋಣ. ಟಿ ಅಂದರೆ ನಮ್ಮ ಸಬ್ಸ್ಟಿಟ್ಯೂಷನ್ 1 ಪ್ಲಸ್ ಕಾಸ್ ಎಕ್ಸ್ ಆಗಿತ್ತು, ಅಂದರೆ 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಟು ದಿ ಪವರ್ ಮೈನಸ್ 1 ಪ್ಲಸ್ ಸಿ. ದಿಸ್ ಈಸ್ ಯುವರ್ ಆನ್ಸರ್. ಓಕೆ, ಅಥವಾ ಈ 1 ಪ್ಲಸ್ ಕಾಸ್ ಎಕ್ಸ್ ಡಿನಾಮಿನೇಟರ್ ಬರ್ಕೊಳ್ಳೋದಾದರೆ 1 ಬೈ 1 ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ದಿಸ್ ಈಸ್ ದ ಆನ್ಸರ್. ಓಕೆ, ನೋಡಿ ಈಗ ನಮಗೆ ಆನ್ಸರ್ ಬಂದಿದ್ದು ಈ ಎಕ್ಸಾಂಪಲ್ಗೆ. ಓಕೆ ನೋಡಿ, ಇದು 1 ಬೈ 1 ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಬಂತಲ್ಲ, ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ದು. ನಾವು ಲೆಟ್ ಅಸ್ ಕನ್ಸಿಡರ್ ದಿಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದೆ ನೋಡಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. ಇ ಟು ದಿ ಪವರ್, ಓಕೆ, ಲೆಟ್ ಅಸ್ ಕನ್ಸಿಡರ್ ದಟ್ ಎಕ್ಸಾಂಪಲ್. ನೋಡಿ ಇ ಟು ದಿ ಪವರ್ 2x. ಓಕೆ, ಐ ಆಮ್ ಟಾಕಿಂಗ್ ಅಬೌಟ್ ನೋಡಿ ಈ ಎಕ್ಸಾಂಪಲ್. ಇ ಟು ದಿ ಪವರ್ 2x ಮೈನಸ್ ಇ ಟು ದಿ ಪವರ್ ಆಫ್ ಮೈನಸ್ 2x. ಅದೇ ಟರ್ಮ್ಸು ಪ್ಲಸ್ ಇದೆ ನೋಡಿ. ಇಲ್ಲಿ ಮೈನಸ್ನಿಂದ ನ್ಯೂಮರೇಟರ್, ಪ್ಲಸ್ಸಿಂದ ಡಿನಾಮಿನೇಟರ್. ಇದನ್ನು ಅಬ್ಸರ್ವ್ ಮಾಡಬೇಕು. ಸೊ ಲೆಟ್ ಅಸ್ ಟೇಕ್ ದಟ್ ಐ ಆ್ಯಸ್ ನೋಡಿ ಇ ಟು ದಿ ಪವರ್ 2x ಮೈನಸ್ ಇ ಟು ದಿ ಪವರ್ ಮೈನಸ್ 2x. ಡಿನಾಮಿನೇಟರಲ್ಲಿ ಅದೇ ಟರ್ಮ್ಸು ಪ್ಲಸ್ ಇದೆ ಡಿ ಎಕ್ಸ್. ಸೊ ಈಗ ಇದಕ್ಕೇನು ಮಾಡಬೇಕು ನೋಡಿ, ಸಬ್ಸ್ಟಿಟ್ಯೂಷನ್ ಮೆಥಡೇ ಮಾಡೋಣ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದರೆ ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಲೆಟ್ ಅಸ್ ಕನ್ಸಿಡರ್ ದ ಡಿನಾಮಿನೇಟರ್. ನೋಡಿ ನಮ್ಮ ಛೇದ ಏನಾಗಿದೆ ನೋಡೋಣ. ಎಫ್ ಆಫ್ ಎಕ್ಸ್ ಇ ಟು ದಿ ಪವರ್ 2x ಪ್ಲಸ್ ಇ ಟು ದಿ ಪವರ್ ಮೈನಸ್ 2x ಬರುತ್ತೆ. ನೋಡಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೇನು ಬರ್ತಾ ಇದೆ ನೋಡೋಣ. ಸೊ ಡೆರಿವೇಟಿವ್ ಆಫ್ ಇ ಟು ದಿ ಪವರ್ ಆಫ್ 2x ಏನು? ಇ ಟು ದಿ ಪವರ್ ಆಫ್ 2x ಇಂಟು ಕೋಯಿಫಿಷಿಯಂಟ್ ಆಫ್ ಎಕ್ಸನ್ನು ಇಲ್ಲಿ ಬರೀತೀವಿ 2.
ಮತ್ತು e ಟು ದಿ ಪವರ್ ಆಫ್ -2x ಡೆರಿವೇಟಿವ್ ಏನು e ಟು ದಿ ಪವರ್ ಆಫ್ -2x ಇಂಟು -2 ಅಂದರೆ ಆ ಮೈನಸ್ ಇಲ್ಲಿ ಬರುತ್ತೆ. ಓಕೆ, -2 ನೋಡಿ ಅಬ್ಸರ್ವ್ ಮಾಡಿ, ಇದು f'(x). ಸೊ ನನಗೆ ಡೆರಿವೇಟಿವ್ ನೋಡಿ ಇದು 2 ಟೈಮ್ಸ್ e ಟು ದಿ ಪವರ್ 2x ಮೈನಸ್ 2 ಟೈಮ್ಸ್ e ಟು ದಿ ಪವರ್ -2x. ಆ 2 ನಾನು ಹೊರಗಡೆ ತಗೊಂಡ್ರೆ e ಟು ದಿ ಪವರ್ 2x ಮೈನಸ್ e ಟು ದಿ ಪವರ್ -2x ಬರ್ತಾ ಇದೆ. ಹಾಗಾದರೆ ನನಗಿಲ್ಲಿ ನೋಡಿ ಪ್ರಾಬ್ಲಮ್ನಲ್ಲಿ ಐ ಡೋಂಟ್ ಹ್ಯಾವ್ 2, ನಮಗೆ 2 ಇಲ್ಲ. ಹಾಗಾದರೆ ನಾನು ಅದಕ್ಕೆ ಏನು ಮಾಡ್ಬೋದು ನೋಡಿ, ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಬೈ 2 ನನಗೆ ಇದೇ ಥರ ಬಂದುಬಿಡುತ್ತೆ ಈ ಇಂಟಿಗ್ರಲ್ಗೆ. ಆವಾಗ ನಮ್ಮ ಪ್ರಾಬ್ಲಮ್ ಏನಾಗುತ್ತೆ ನೋಡೋಣ. ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಬೈ 2. ಓಕೆ, ಆವಾಗ ನಮ್ಮ ಇಂಟಿಗ್ರಲ್ ಏನಾಯ್ತು ನೋಡೋಣ. ಓಕೆ, ಡಿವೈಡಿಂಗ್ ಬೈ 2 ಮಾಡಿದ್ದೀನಿ. ಇನ್ನೊಂದು 2 ನ್ಯೂಮರೇಟರ್ ತೊಗೊಳ್ತೀನಿ, 2 ಟೈಮ್ಸ್. ಓಕೆ, ನ್ಯೂಮರೇಟರ್ ಏನಿತ್ತು e ಟು ದಿ ಪವರ್ 2x ಮೈನಸ್ e ಟು ದಿ ಪವರ್ -2x ಡಿವೈಡೆಡ್ ಬೈ e ಟು ದಿ ಪವರ್ ಆಫ್ 2x ಪ್ಲಸ್ e ಟು ದಿ ಪವರ್ ಆಫ್ -2x dx. ನೋಡಿ, ಡಿವೈಡಿಂಗ್ ಆ್ಯಂಡ್ ಮಲ್ಟಿಪ್ಲೈಯಿಂಗ್ ಬೈ 2 ಯಾಕೆ ಮಾಡಿದ್ದೀನಿ ಅಂದರೆ ಐ ನೀಡೆಡ್ 2. ಈಗ ಇದು f(x) ಇದನ್ನು ಎಕ್ಸಾಕ್ಟ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಐ ಆಮ್ ಗೆಟಿಂಗ್ ನ್ಯೂಮರೇಟರ್. ಹಾಗಾದರೆ ನಮ್ಮ ಆನ್ಸರ್ ಏನಾಗಬೇಕು, ಸ್ಟ್ಯಾಂಡರ್ಡ್ ಫಾರ್ಮ್ ನಾವು ಫಸ್ಟ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಥರ ಇದೆ. ಹಾಗಾದರೆ ಲಾಗ್ ಆಫ್ ದ ಡಿನಾಮಿನೇಟರ್. ಸೊ ಡಿನಾಮಿನೇಟರ್ ಪೂರ್ತಿ ನನಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಬರ್ತಾ ಇದೆ. ಸೊ ಲಾಗ್ ಆಫ್ ದ ಡಿನಾಮಿನೇಟರ್ e ಟು ದ ಪವರ್ ಆಫ್ 2x ಪ್ಲಸ್ e ಟು ದಿ ಪವರ್ ಆಫ್ -2x ಪ್ಲಸ್ ನೋಡಿ ವೆರಿ ಸಿಂಪಲ್ ಎಕ್ಸಾಂಪಲ್, ಆಫ್ ಟೈಮ್ಸ್ ಲಾಗ್ ಆಫ್ ಮಾಡ್ e ಟು ದಿ ಪವರ್ ಆಫ್ 2x ಪ್ಲಸ್ e ಟು ದಿ ಪವರ್ ಆಫ್ -2x. ಇದು ನಮ್ಮ ಆನ್ಸರ್ ಆಗಿರ್ಬೇಕು, ಫೈನಲ್ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ನೋಡಿ ಈ ಪ್ರಾಬ್ಲಮ್ಗೆ. ಓಕೆ, ದಿಸ್ ಪ್ರಾಬ್ಲಮ್ ಇಸ್ ಓವರ್, ವೆರಿ ಸಿಂಪಲ್. ಸೊ ಇಲ್ಲಿ ನಮಗೆ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಬೈ 2 ಮಾಡ್ಕೊಂಡ್ರೆ 1 2 ನ್ಯೂಮರೇಟರ್ಗೆ, ಇನ್ನೊಂದು 2 ಫಿಕ್ಸ್ ಇಟ್ ಟು ದ ಡಿನಾಮಿನೇಟರ್. ಆವಾಗ 2 ಟೈಮ್ಸ್ ದ ನ್ಯೂಮರೇಟರ್ ಇಟ್ ವಿಲ್ ಬಿ ದ ಡೆರಿವೇಟಿವ್. ಸೊ ನೋಡಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ. ಇಂಟಿಗ್ರೇಷನ್ ಆಫ್ e ಟು ದಿ ಪವರ್ 2x ಮೈನಸ್ 1 ಡಿವೈಡೆಡ್ ಬೈ e ಟು ದಿ ಪವರ್ ಆಫ್ 2x ಪ್ಲಸ್ 1. ಲೆಟ್ ಅಸ್ ಕನ್ಸಿಡರ್ ದಿಸ್ ಎಕ್ಸಾಂಪಲ್. e ಟು ದಿ ಪವರ್ 2x ಮೈನಸ್ 1 ಡಿವೈಡೆಡ್ ಬೈ e ಟು ದಿ ಪವರ್ ಆಫ್ 2x ಪ್ಲಸ್ 1 ಅಂತ ಇದೆ. ಓಕೆ, ಇದು ಸ್ವಲ್ಪ ನೋಡಿ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಡಿನಾಮಿನೇಟರ್ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಾಟ್ ಗೆಟ್ ದ ನ್ಯೂಮರೇಟರ್. ಸೊ e ಟು ದಿ ಪವರ್ ಆಫ್ 2x ಅನ್ನು ನಾನು e ಟು ದಿ ಪವರ್ ಆಫ್ x ಇಂಟು e ಟು ದಿ ಪವರ್ ಆಫ್ x ಅಂತ ಬರೀತೀನಿ. ಡಿನಾಮಿನೇಟರ್ಲಿರೋ e ಟು ದಿ ಪವರ್ ಆಫ್ 2x ಅನ್ನು ಕೂಡ e ಟು ದಿ ಪವರ್ ಆಫ್ x ಇಂಟು e ಟು ದಿ ಪವರ್ ಆಫ್, ಯಾಕಂದರೆ e ಟು ದಿ ಪವರ್ ಆಫ್ 2x e ಟು ದಿ ಪವರ್ ಆಫ್ x ಇಂಟು e ಟು ದಿ ಪವರ್ ಆಫ್ e ಟು ದಿ ಪವರ್ ಆಫ್ 2x. ಓಕೆ, ಐ ವಿಲ್ ಟೇಕ್ 1 e ಟು ದಿ ಪವರ್ ಆಫ್ x ಕಾಮನ್ ಇನ್ ದ ನ್ಯೂಮರೇಟರ್. ಅಲ್ಲಿಗೆ e ಟು ದಿ ಪವರ್ ಆಫ್ x ಮೈನಸ್ 1 ನೋಡಿರಿ 1 ನಾನೇನು ತೊಗೊಂಡಿರ್ತೀನಿ ಅದೇ. ಓಕೆ, e ಟು ದಿ ಪವರ್ x ಇಂಟು e ಟು ದಿ ಪವರ್ ಆಫ್ x ಮೈನಸ್ 1 ಡಿವೈಡೆಡ್ ಬೈ e ಟು ದಿ ಪವರ್ ಆಫ್ x e ಟು ದಿ ಪವರ್ ಆಫ್ x. ಓಕೆ, ನೋಡಿ ಸರಿಯಾಗಿ ನೋಡೋಣ, ಅಬ್ಸರ್ವ್ ಮಾಡೋಣ. e ಟು ದಿ ಪವರ್ ಆಫ್ x ಕಾಮನ್ ಇನ್ ದ ನ್ಯೂಮರೇಟರ್. ಸೊ e ಟು ದಿ ಪವರ್ ಆಫ್ x ಮೈನಸ್ 1 ಬೈ e ಟು ದಿ ಪವರ್ ಆಫ್ x ಡಿವೈಡೆಡ್ ಬೈ ಡಿನಾಮಿನೇಟರ್ಲಿ ಒಂದು e ಟು ದಿ ಪವರ್ ಆಫ್ x ಕಾಮನ್ ತಗೊಂಡ್ರೆ e ಟು ದಿ ಪವರ್ ಆಫ್ x ಪ್ಲಸ್ 1 ಬೈ e ಟು ದಿ ಪವರ್ ಆಫ್ x ಥರ ಬರುತ್ತೆ. ಅಲ್ಲಿಗೆ ಇದು ಹೋಯಿತು. ಸೊ ಯು ಬ್ರಿಂಗ್ ದಿಸ್ e ಟು ದಿ ಪವರ್ ಆಫ್ x ಟು ದ ನ್ಯೂಮರೇಟರ್. ಮೇಲ್ಗಡೆ ಬರೀದರೆ ಅವಾಗ ನಮ್ಮ ಇಂಟಿಗ್ರಲ್ ಏನಾಗುತ್ತೆ ನೋಡಿ. ಅವಾಗ e ಟು ದಿ ಪವರ್ x ಮೈನಸ್ ಯು ಬ್ರಿಂಗ್ ದಟ್ e ಟು ದಿ ಪವರ್ ಆಫ್ x ಟು ದ ಗೆಟ್ ದಿಸ್, ದೆನ್ e ಟು ದಿ ಪವರ್ ಆಫ್ x ಪ್ಲಸ್ e ಟು ದಿ ಪವರ್ ಆಫ್ ನೋಡಿ ಈ ಥರ ರೆಡ್ಯೂಸ್ ಆಯಿತು ಪ್ರಾಬ್ಲಮ್. ಈಗ ನೋಡಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಬರ್ತತಾ ನ್ಯೂಮರೇಟರ್ ನೋಡೋಣ. ಎಫ್ ಆಫ್ ಎಕ್ಸ್ ನಮಗೆ e ಟು ದಿ ಪವರ್ ಆಫ್ x ಪ್ಲಸ್ e ಟು ದಿ ಪವರ್ ಆಫ್ -x ಆದರೆ f'(x) ನೋಡಿ ಡೆರಿವೇಟಿವ್ e ಟು ದಿ ಪವರ್ ಆಫ್ x e ಟು ದಿ ಪವರ್ ಆಫ್ x, ಡೆರಿವೇಟಿವ್ e ಟು ದಿ ಪವರ್ ಆಫ್ -x ಇಸ್ e ಟು ದಿ ಪವರ್ ಆಫ್ -x ಇಂಟು ಡೆರಿವೇಟಿವ್ -x -1 ಅಂದರೆ ಆ ಮೈನಸ್ ಇಲ್ಲಿ ಬಂತು ನೋಡಿರಿ. ಎಕ್ಸಾಕ್ಟ್ಲಿ ನಮಗೆ ನ್ಯೂಮರೇಟರ್ ಬರ್ತಾ ಇದೆ. ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿ ಆರ್ ಗೆಟಿಂಗ್ ದ ನ್ಯೂಮರೇಟರ್. ಹಾಗಾದರೆ ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂತಿದ್ದು. ಸೊ ಲಾಗ್ ಆಫ್ ದ ಡಿನಾಮಿನೇಟರ್. ಸೊ ಆನ್ಸರ್ ಏನಾಗಬೇಕು ನೋಡಿ, ಇದಕ್ಕೆ ಡೈರೆಕ್ಟ್ ಬದಲು ನಾನು ಲಾಗ್ ಆಫ್ ಡಿನಾಮಿನೇಟರ್ ಅಂದರೆ e ಟು ದಿ ಪವರ್ ಆಫ್ x ಪ್ಲಸ್ e ಟು ದಿ ಪವರ್ ಆಫ್ -x ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಓಕೆ, ನೋಡಿ ವೆರಿ ಸಿಂಪಲ್. ಸೊ ಓಕೆ, ದೆನ್ ಲೆಟ್ ಅಸ್ ಕನ್ಸಿಡರ್ ದ ಲಾಸ್ಟ್ ಎಕ್ಸಾಂಪಲ್. ನೋಡಿ ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಂಪಲ್. 1/(x ಮೈನಸ್ √x) ನೋಡೋಣ, ಅಬ್ಸರ್ವ್ ಮಾಡೋಣ ಇದು ಹೇಗೆ ಮಾಡ್ಬೋದು. ಸೊ i ಈಕ್ವಲ್ಸ್ ಇಂಟಿಗ್ರೇಷನ್ ಆಫ್ 1/(x ಮೈನಸ್ √x). ನೋಡಿ ಇಲ್ಲೂ ಕೂಡ ಡೈರೆಕ್ಟಾಗಿ ನಾವು ಸಬ್ಸ್ಟಿಟ್ಯೂಷನ್ ಮಾಡೋಕ್ಕೆ ಬರಲ್ಲ, ಸ್ವಲ್ಪ ಇಲ್ಲಿ ಕೇರ್ಫುಲ್ ಆಗಿರ್ಬೇಕು. ನೋಡಿ 1/, ಸೊ ಇಲ್ಲಿ ನಾವು ಲೆಟ್ ಅಸ್ ರೈಟ್ ದಿಸ್ ಡಿನಾಮಿನೇಟರ್. ನೋಡಿ ಸ್ವಲ್ಪ ಡಿನಾಮಿನೇಟರ್ನ ನಾನು ಚೇಂಜ್ ಮಾಡ್ತೀನಿ. ಡಿನಾಮಿನೇಟರ್ನ ಚೇಂಜ್ ಮಾಡಿ ಬರ್ಕೊಳ್ಳೋಣ. ಅಂದರೆ ಲೆಟ್ ಮೀ ಟೇಕ್ √x ಕಾಮನ್.
ನೋಡಿ ಅಬ್ಸರ್ವ್ ಮಾಡಿ, ಈ ರೂಟ್ ಎಕ್ಸ್ ಕಾಮನ್ ತಗೊಂಡ್ರೆ ಇಲ್ಲಿ ಏನು ಉಳಿತೈತೆ ಒಳಗಡೆ ಇನ್ಸೈಡ್ ದ ಬ್ರಾಕೆಟ್ ವಾಟ್ ಐ ವಿಲ್ ಗೆಟ್. ನೋಡಿ ಇಲ್ಲಿ ಎಕ್ಸ್ ಇದೆ ಅಂದರೆ ಇಲ್ಲಿ ರೂಟ್ ಎಕ್ಸೇ ಬರಬೇಕು, ಮೈನಸ್ ಈ ರೂಟ್ ಎಕ್ಸ್ ಪೂರ್ತಿ ಹೊರಗಡೆ ಹೋಗಿದೆ ಅಂದರೆ 1. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ನೋಡಿರಿ, ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಅಂದರೆ ರೂಟ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸೇ ಬರುತ್ತೆ ನೋಡಿ. ಅದಕ್ಕೆ ನನಗೆ ಇಫ್ ಐ ಟೇಕ್ ರೂಟ್ ಎಕ್ಸ್ ಕಾಮನ್, ಸೊ ಐ ವಿಲ್ ಗೆಟ್ ರೂಟ್ ಎಕ್ಸ್ ಮೈನಸ್ 1, ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಮೈನಸ್ 1. ಓಕೆ, ಸೊ ಈಗ ನಾವು ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಮಾಡ್ಬೋದು. ಇಲ್ಲ ಅಂತಂದರೆ ನಾವು ಸ್ಟ್ಯಾಂಡರ್ಡ್ ಫಾರ್ಮನ್ನು ಕೂಡ ಯೂಸ್ ಮಾಡ್ಬೋದು. ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡೋಣ. ಸೊ ಇಲ್ಲಿ ನಮಗೇನಾಯಿತು ಇಂಟಿಗ್ರಲ್ಲು, ಲೆಟ್ ಮಿ ರೈಟ್ ದಿಸ್. ಅದು ಏನಾಗಿ ಬದಲಾವಣೆ ಆಯಿತು ಅಂದರೆ ಐ ಈಕ್ವಲ್ಸ್ 1 ಸೊ ಇಫ್ ಐ ಟೇಕ್ ರೂಟ್ ಎಕ್ಸ್ ಕಾಮನ್ ಐ ವಿಲ್ ಗೆಟ್ ರೂಟ್ ಎಕ್ಸ್ ಮೈನಸ್ 1 ಡಿ ಎಕ್ಸ್. ಓಕೆ, ನೋಡಿ ಈಗ ಇದಿಷ್ಟು ನಮಗೆ ಅಬ್ಸರ್ವ್ ಮಾಡಬೇಕು ನೀವು. ಪುಟ್ ರೂಟ್ ಎಕ್ಸ್ ಮೈನಸ್ 1 is equal to t. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು t. ಸೊ ರೂಟ್ ಎಕ್ಸಿನ ಡೆರಿವೇಟಿವ್ ನೋಡಿ 1/2 ರೂಟ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಓಕೆ, ಅಲ್ಲಿ ನನಗೆ ಇಲ್ಲಿ 1 ರೂಟ್ ಎಕ್ಸ್ ಅಷ್ಟೇ ಬೇಕು. ಸೊ ಹಾಗಾದರೆ 1 ರೂಟ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 2 ಈ ಕಡೆ ಬರುತ್ತೆ ನೋಡಿ 2 ಡಿ ಟಿ. ಇದನ್ನು ನೋಟ್ ಮಾಡ್ಕೋಬೇಕು. 1 ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ 2 ಡಿ ಟಿ. ಸೊ ಹಾಗಾದರೆ ನಮ್ಮ ಇಂಟಿಗ್ರಲ್ ನೋಡಿ 1 ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ಬದಲು 2 ಡಿ ಟಿ ಬರುತ್ತೆ. ಸೊ ಅವರ್ ಇಂಟಿಗ್ರಲ್ ಕನ್ವರ್ಟ್ಸ್ ಟು ದಟ್ ಟು ಔಟ್ಸೈಡ್ 1 ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ಬದಲು 2 ಡಿ ಟಿ. ದೆನ್ ಒಳಗಡೆ ಉಳಿದಿರ್ತಕ್ಕಂಥ ನೋಡಿ 1 ಸೊ ನಮ್ಮ ಡಿನಾಮಿನೇಟ್ರಲ್ಲಿ ಏನಿತ್ತು ನೋಡಿ ರೂಟ್ ಎಕ್ಸ್ ಮೈನಸ್ 1 ಇತ್ತು. ರೂಟ್ ಎಕ್ಸ್ ಮೈನಸ್ 1 ಅಂದರೆ ಟಿ ಬರೀಬೇಕು. ಅಲ್ಲಿಗೆ 2 ಟೈಮ್ಸ್ ಇಂಟಿಗ್ರೇಷನ್ ಆಫ್ 1/t ಅಂದರೆ ಲಾಗ್ ಟಿ. ಸೊ ಲಾಗ್ ಆಫ್ ಮಾಡ್ ಟಿ ಪ್ಲಸ್ ಸಿ. ಅಲ್ಲಿಗೆ 2 ಟೈಮ್ಸ್ ಲಾಗ್ ಟಿ ಅಂದರೆ ನಾವೇನು ರಿಪ್ಲೇಸ್ ಮಾಡಿದ್ವಿ, ರೂಟ್ ಎಕ್ಸ್ ಮೈನಸ್ 1 ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. 2 ಟೈಮ್ಸ್ ಲಾಗ್ ಆಫ್ ರೂಟ್ ಎಕ್ಸ್ ಮೈನಸ್ 1 ಮಾಡ್ ಆಫ್ ರೂಟ್ ಎಕ್ಸ್ ಮೈನಸ್ 1 ಪ್ಲಸ್ ಸಿ. ಓಕೆ, ನೋಡಿ ನಮ್ಮ ಪ್ರೀವಿಯಸ್ ಕ್ಲಾಸು ಮತ್ತು ಈ ಕ್ಲಾಸ್ ಎರಡೂ ಸೇರಿ. ಸೊ ವಿ ಹ್ಯಾವ್ ವರ್ಕ್ಡ್ ಔಟ್ ಆಲ್ ದೀಸ್ ಪ್ರಾಬ್ಲಮ್ಸ್. ಓಕೆ, we have worked out these 11 problems in 2 sessions. So write down all the problems and go through the results once again and go through the class 1 or 2 times and copy the solutions in your notebooks.